ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ನಮಸ್ಕಾರ, ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಪರಿಷತ್ನ ಚುನಾವಣೆ, ಅಲ್ಲಾದಂತಹ ಅಡ್ಡ ಮತದಾನ, ಶಾಸಕರ ಬದ್ಧತೆಯ ಕುರಿತಂತೆ ಮಾತಾಡಲಿಕ್ಕೆ ಬಿಜೆಪಿಯಿಂದ MLC ಆಗಿ ಆಯ್ಕೆಯಾಗಿರುವಂತಹ ರಘು ಕೌಟಿಲ್ಯ ಅವರು ನಮ್ಮ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕಂಗ್ರ್ಯಾಚುಲೇಷನ್ ಸರ್, MLC ಆಗಿ ಆಯ್ಕೆಯಾಗಿದ್ದೀರಿ. ರಾಜ್ಯದ ಜನರ ಸೇವೆಗೆ ಬದ್ಧರಾಗಿ ನೀವು ಕಾರ್ಯೋನ್ಮುಖರಾಗಿದ್ದೀರಿ. ಆದರೆ ಈ ಒಂದು ಪರಿಷತ್ ಚುನಾವಣೆ ಅಂದಾಗ ಅಡ್ಡ ಮತದಾನ ಬಹಳ ಸದ್ದು ಮಾಡ್ತಾ ಇದೆ. ನಿಮ್ಮ ಮೊದಲ ರಿಯಾಕ್ಷನ್? ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿಯಂಥ ಘಟನೆಗಳು ಸಹಜವಾಗಿ ಪ್ರಜಾಪ್ರಭುತ್ವವನ್ನು ಇಷ್ಟಪಡುವಂಥ, ಪ್ರೇಮಿಸುವಂಥ ಪ್ರತಿಯೊಬ್ಬರಿಗೂ ಒಂದು ರೀತಿ ಮುಜುಗರದ ವಿಚಾರ. ಅದರಲ್ಲಿ ಕೂಡ ಪಕ್ಷಗಳಿಗೆ ಮುಜುಗರ ತರುವಂಥದ್ದು. ಆ ದೃಷ್ಟಿಯಿಂದ ಇದು ಒಂದು ಅಹಿತಕರ ಘಟನೆ. ಅಂದರೆ ಇಂಥ ಘಟನೆ ನಡೀಬಾರ್ದಾಗಿತ್ತು ಅಂತಕ್ಕಂಥದ್ದು. ಯಾಕೆಂದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಂದರೆ ನಿಷ್ಠೆ, ನಂಬಿಕೆ ಮತ್ತು ಸಿದ್ಧಾಂತ, ಧ್ಯೇಯ ಇರುತ್ತೆ. ಪಕ್ಷಧ್ಯೇಯ ಇಲ್ಲ ಅಂತಕ್ಕಂಥದ್ದೇ ಭಾಳ ಒಂದು ಆಘಾತಕಾರಿಯಾದಂಥ ವಿಚಾರ. ಆ ದೃಷ್ಟಿಯಿಂದ ನಮಗೆ ಗೆದ್ದಿರ್ತಕ್ಕಂಥ ಸಡಗರ, ಸಂಭ್ರಮ ಎಲ್ಲವೂ ಇದ್ದಾಗ್ಯೂ ಕೂಡ ನಮ್ಮ ಒಂದು ಫಲಿತಾಂಶದಲ್ಲಿ ಇಂಥ ಒಂದು ಬೇಡದೇ ಇರೋ ವಿಚಾರ ಮತ್ತು ಅಡ್ಡಮತದಾನ ಅಂತಕ್ಕಂಥ ಒಂದು ವಿಚಾರ ಮುನ್ನೆಲೆಗೆ ಬಂದದ್ದು ಒಂದು ಸ್ವಲ್ಪ ಬೇಸರ ಆಗಿದೆ. ಸಹಜವಾಗಿ ಬಿಜೆಪಿಯನ್ನು ನಂಬುವ, ಇಷ್ಟಪಡುವ, ಫಾಲೋ ಮಾಡುವ ಹಲವರಿಗೆ ಬಿಜೆಪಿಯ ಶಾಸಕರ, ನಾಯಕರ ಬದ್ಧತೆ ಬಗ್ಗೆ ಒಂದು ಅನುಮಾನ ಸ್ಟಾರ್ಟ್ ಆಗಿಬಿಟ್ಟಿದೆ. ಅದಕ್ಕೆ ಸತ್ಯಶೋಧನಾ ಸಮಿತಿ ಈಗಾಗಲೇ ರಚನೆ ಮಾಡಿದ್ದಾರೆ. ಅದರ ಹಿನ್ನೆಲೆ, ಮುನ್ನೆಲೆ, ಯಾಕೆಂದರೆ ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದರೆ ಶಿಸ್ತು ಮತ್ತು ಧ್ಯೇಯ ಮತ್ತು ಸಿದ್ಧಾಂತಕ್ಕೆ ಅಂಟಿಕೊಂಡಿರ್ತಕ್ಕಂಥ ಪಕ್ಷ. ಇಲ್ಲಿ ಅಶಿಸ್ತನ್ನು ಸಹಿಸಿಕೊಂಡಿರುವಂತಹ ಯಾವ ಉದಾಹರಣೆಯೂ ಪಕ್ಷದಲ್ಲಿ ಇಲ್ಲ. ಬಹುಶಃ ಇದಕ್ಕೆ ಯಾವುದೇ ರೀತಿಯಾದಂಥ ಸಾಕ್ಷಿ ಸಿಗೋದಿಲ್ಲ ಅಂತಕ್ಕಂಥ ಯೋಚನೆಯಿಂದ ಯಾರು ಆತ್ಮಸಾಕ್ಷಿಯನ್ನು ವಂಚನೆ ಮಾಡಿಕೊಂಡು ಮತ ಚಲಾವಣೆ ಮಾಡಿದರೆ ಅದು ಯಾವ ರೂಪದಲ್ಲಾದರೂ ಅದು ಗೊತ್ತಾಗುತ್ತೆ. ಅದು ಸಾಕ್ಷಿ ಸಿಗದೇ ಇರಬಹುದು, ಆದರೆ ಆತ್ಮಸಾಕ್ಷಿ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಂಡಿರೋದಂತೂ ಒಂದು ರೀತಿಯಲ್ಲಿ ಗೊತ್ತಾಗ್ತದೆ. ಅದಕ್ಕಾಗಿ ನಮ್ಮ ನುರಿತ CT ರವಿಯವರ ಒಂದು ಹಿನ್ನೆಲೆ, ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಈಗಾಗಲೇ ಸತ್ಯಶೋಧನಾ ಸಮಿತಿ ಮಾಡಿದೆ. ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾದ R ಅಶೋಕ್ ಅವರು ಈಗಾಗಲೇ ಇದಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆ ಬೆಳವಣಿಗೆ ಕಾರ್ಯಕರ್ತರಿಗೆ ಒಂದು ಮುಜುಗರ ಮಾಡ್ತಕ್ಕಂಥದ್ದು. ಬಹುಶಃ ಇನ್ನು ಮುಂದೆ ಇದು ಆಗದೇ ಇರೋ ರೀತಿಯಲ್ಲಿ ಪಕ್ಷ ಅತ್ಯಂತ ಕಠಿಣ ನಿಲುವನ್ನು ತೆಗೆದುಕೊಳ್ತದೆ ಅಂತಕ್ಕಂಥ ಒಂದು ನಿರೀಕ್ಷೆ ಇದೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ನನಗೆ ವೈಯಕ್ತಿಕವಾಗಿ ನೀವು ಕೇಳೋದಾದರೆ, ಈ ರಾಜ್ಯಸಭೆಗೆ ನಡ್ತಕ್ಕಂಥ, ಯಾಕೆ ರಾಜ್ಯಸಭೆಯ ಅಭ್ಯರ್ಥಿಯನ್ನು ಚುನಾಯಿಸುವ ಈ ಪತ್ರವನ್ನು ಸುರೇಶ್ ಕುಮಾರ್ ಅವರು ಕೂಡ ಬರೆದರು. ರಾಜ್ಯಸಭೆಯನ್ನು ಪ್ರತಿನಿಧಿಸಿ ಚುನಾವಣೆಗೆ ನಿಲ್ಲೋರು ಅವರಿಗೆ ಮತ ಹಾಕುವಂಥ ಶಾಸಕರುಗಳನ್ನ ಚುನಾವಣಾ ಏಜೆಂಟ್ಗೆ ತೋರಿಸಿ ಮತ ಹಾಕಬೇಕು. ನನ್ನ ಪ್ರಕಾರ ಅದರ ಬದಲು ಸದನದಲ್ಲೇ ಕೈ ಎತ್ಸೋ ಥರ ಮಾಡಿದರೂ ಕೂಡ ಸುಲಲಿತವಾಗಿ ಅಷ್ಟೊಂದು ಪ್ರಕ್ರಿಯೆ ಬೇಕಾಗಿರಲಿಲ್ವೇನೋ ಅಂತ ನನಗೆ ಅಟ್ಲೀಸ್ಟ್ ಅದರಲ್ಲಿ ಅದಿದೆ. ಅಂದರೆ ಅವತ್ತು ಚುನಾವಣೆ ಆಗೋ ಸಂದರ್ಭದಲ್ಲಿ ಆತ್ಮಸಾಕ್ಷಿ ಅನ್ನುವಂಥ ಪದಪ್ರಯೋಗ ಸಿಕ್ಕಾಪಟ್ಟೆ ಆಯಿತು. ಅಂದರೆ ಆತ್ಮಸಾಕ್ಷಿಗೆ ಬದ್ಧವಾಗಿ ನಾನು ಹಾಕಿದ್ದೀನಿ ಅಂತ ಯಾರು ಏನು ಅಂತ ಓಪನ್ ಆಗಿ ಹೇಳೋಕ್ಕಾಗಿಲ್ಲ. ನಾನು ಏನು ಹೇಳಕ್ ಹೊರಟೆ ಅಂದರೆ, ರಾಜ್ಯಸಭೆಗೆ ಅದಿದೆ, ವಿಧಾನ ಪರಿಷತ್ಗೆ ಯಾಕೆ ಆ ಥರ ಇಲ್ಲ? ಅಂದ್ರೆ ಈ ಚುನಾವಣೆ ಪ್ರಕ್ರಿಯೆ ಬಗ್ಗೆ ಇರುವಂತ ಸಣ್ಣ ಅಸಮಾಧಾನ ಅಲ್ಲ, ಯಾಕೆ ಅಂತಕ್ಕಂಥದ್ದು ಪ್ರಶ್ನೆ. ನೀವು ರಾಜ್ಯಸಭೆಗೆ ವಿಪ್ಪನ್ನು ಉಲ್ಲಂಘಿಸದೆ ತೋರಿಸಿ ಮತದಾನ ಮಾಡಬೇಕು ಅಂತ ಇರಬೇಕಾದ್ರೆ, ವಿಧಾನ ಪರಿಷತ್ಗೆ ಆಯ್ಕೆ ಆಗಬೇಕಾದ್ರೆ ಗುಪ್ತ ಮತದಾನ ಯಾಕೆ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಇದನ್ನು ಸುರೇಶ್ ಕುಮಾರ್ ಅವರು ಕೂಡ ಈಗಾಗಲೇ ಒಂದು ಪತ್ರ ಬರೆದಿದ್ದಾರೆ ಚುನಾವಣಾ ಆಯೋಗಕ್ಕೆ. ಇದು ರೀತಿ ಚುನಾವಣಾ ಆಯೋಗದಲ್ಲಿ ಇಂಥ ದ್ವಂದ್ವ ಯಾಕೆ ಅಂತಕ್ಕಂಥದ್ದಕ್ಕೆ ಇನ್ನೂ ನನಗೆ ಕೂಡ ನಿಖರವಾದಂಥ ಇದಿಲ್ಲ. ಇದು ಇದ್ದಿದ್ರೆ ಇಂಥ ಒಂದು ಗೊಂದಲಗಳು ಸೃಷ್ಟಿ ಆಗ್ತಾ ಇರಲಿಲ್ಲ. ಈ ರೀತಿ ಅಡ್ಡ ಮತದಾನಕ್ಕೆ ಯಾರು ಬಲಿಯಾಗ್ತಾನೂ ಇರಲಿಲ್ಲ ಅಥವಾ ಅಡ್ಡ ಮತದಾನದ ವ್ಯೂಹದಲ್ಲಿ ಸಿಲುಕ್ತಾನೂ ಇರಲಿಲ್ಲ.
ಆತ್ಮಸಾಕ್ಷಿ ಅನ್ನುವಂಥ ಪದಪ್ರಯೋಗ ಸಿಕ್ಕಾಪಟ್ಟೆ ಆಗೋಯ್ತು ಅವತ್ತು ಶಾಸಕರ ಬಾಯಿಂದ. ಆಶ್ಚರ್ಯ ಆಗುತ್ತೆ. ಪಕ್ಷಕ್ಕೆ ಬದ್ಧತೆ ಇಲ್ಲ ಅನ್ನೋದಾದರೆ ಆತ್ಮಸಾಕ್ಷಿ ಅನ್ನೋ ಪದಪ್ರಯೋಗ ಮಾಡಿ ಏನು ಉಪಯೋಗ? ಏನಾಗುತ್ತೆ, ರಾಜಕಾರಣದ ವ್ಯವಸ್ಥೆಯಲ್ಲಿ ಸಾಕ್ಷಿ, ಆತ್ಮಸಾಕ್ಷಿ ಇವೆಲ್ಲವೂ ಹೇಳಲಿಕ್ಕೆ ಕೇಳಲಿಕ್ಕೆ, ಆದರೆ ನಿಜವಾಗಿಯೂ ಅಂಥದ್ದು ಪರೀಕ್ಷೆ ಆದಾಗ ನಿಜವಾದಂಥ ಅವರ ನಿಲುವು ಒಲವುಗಳು ಅನಾವರಣ ಆಗ್ತದೆ. ಅಂದರೆ ಆ ಧ್ಯೇಯವನ್ನು ಪರಿಪಾಲಿಸದೇ ಇರತಕ್ಕಂಥದ್ದು ಅಥವಾ ಅವರ ಸಿದ್ಧಾಂತವನ್ನು ಆತ್ಮಸಾಕ್ಷಿಯನ್ನು ಅವರು ಸಾಕ್ಷಿಗೆ ವಿರುದ್ಧವಾಗಿ ಆತ್ಮ ದ್ರೋಹವನ್ನು ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಬೇಸರದ ಸಂಗತಿ. ಆ ದೃಷ್ಟಿಯಿಂದ ಇದ್ರ ಬಗ್ಗೆ ನಾನು ಹೆಚ್ಚು ಚರ್ಚೆ ಮಾಡೋದ್ರಿಂದ ವಿಷಯಾಂತರ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಹೆಚ್ಚು ಚರ್ಚೆ ಮಾಡಿ. ರಾಜ್ಯದಲ್ಲಿ ಬಿಜೆಪಿ ಹಂತ ಹಂತವಾಗಿ ಹೆಂಗೆ ಬೆಳೆದಿದೆ ಅನ್ನೋದು ಉದಾಹರಣೆಯಾಗಿ ನಿಂತುಕೊಂಡಿದೆ. ಏಕ್ದಮ್ ಬೆಳವಣಿಗೆ ಕಂಡಿದ್ದಲ್ಲ, ಹಂತ ಹಂತದ ಬೆಳವಣಿಗೆ. ಆದರೆ ಚುನಾವಣೆಗಳ ಫಲಿತಾಂಶದ ಆಧಾರದಲ್ಲಿ ನೋಡೋದಾದರೆ 60+ ಇರೋದು, ಇದೇ ರೀತಿ ಏನಾದರೂ ಅಡ್ಡ ಮತದಾನ ಇರ್ಬೋದು, ಹಲವಾರು ಉದಾಹರಣೆಗಳಿದೆ. ಈ ಪ್ರಕ್ರಿಯೆ ಹಿಂಗೆ ಮುಂದುವರಿತು ಅನ್ನೋದಾದರೆ 6ಕ್ಕೆ ಬಂದರೂ ಆಶ್ಚರ್ಯ ಇಲ್ಲ ಅನ್ನೋ ಒಂದು ವಾತಾವರಣ ಇದೆ ಅನ್ನುವಂಥ ಟೀಕೆ. ಯಾವುದೋ 1, 2, 3, 4 ಜನ ಅಡ್ಡ ಮತದಾನ ಮಾಡಿದ ಮಾತ್ರಕ್ಕೆ ಭಾರತೀಯ ಜನತಾ ಪಾರ್ಟಿಯ ಪಾವಿತ್ರ್ಯತೆ, ಭಾರತೀಯ ಜನತಾ ಪಾರ್ಟಿಯ ಒಂದು ಸಂಘಟನೆಯ ಒಳ ಹೊರ ಹರಿಯುವಿಕೆಗೆ ಯಾವುದೇ ರೀತಿಯಾದಂಥ ಭಂಗ ಬರೋದಿಲ್ಲ. ಆತ್ಮವಿಶ್ವಾಸ, ಯಾಕೆಂದರೆ ಇವತ್ತಿನ ರಾಜಕಾರಣದ ವ್ಯವಸ್ಥೆಯಲ್ಲಿ ಇಡೀ ವಿಶ್ವದಲ್ಲೇ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ವ್ಯವಸ್ಥಿತವಾದ ಬದ್ಧತೆಯ ಲಕ್ಷಾಂತರ ಕಾರ್ಯಕರ್ತರನ್ನು ಹೊಂದಿರತಕ್ಕಂಥ ವಿಶ್ವದ ಅತಿದೊಡ್ಡ ರಾಜಕೀಯ ಪಕ್ಷ. ಭಾರತದಲ್ಲಿ ಕೂಡ ಎಲ್ಲೆಂದರಲ್ಲಿ ಕಮಲ ಅರಳಿ ನಗುತ್ತಿದೆ, ಕರ್ನಾಟಕದಲ್ಲೂ ಕೂಡ ಅರಳಿ ನಗ್ತಾ ಇದೆ. ಯಾವುದೋ ಒಂದು ಸಂದರ್ಭ ಅಪಪ್ರಚಾರದ ನಡುವೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಬಂದು ಕುಳಿತಿದೆ. ಅದರ ನನ್ನ ಪ್ರಕಾರ ಭಾರತೀಯ ಜನತಾ ಪಾರ್ಟಿ ಒಂದು ಶುದ್ಧ ಗಂಗೆ ಇದ್ದಂಗೆ, ಹರಿಯುವ ಗಂಗೆಯ ಮಧ್ಯೆ ಮಧ್ಯೆ ಒಂದಷ್ಟು ಕಲ್ಮಶಗಳು ಇವೆಲ್ಲ ಬರ್ತವೆ. ಇಂಥದ್ದು ಬಂದಿದೆ, ಅದನ್ನು ಪಕ್ಕಕ್ಕೆ ತಳ್ಳಿ ಗಂಗೆ ರೀತಿ ಹರಿಯುವಂಥ ಶಕ್ತಿ ಬಿಜೆಪಿಗಿದೆ. ಕರ್ನಾಟಕದಲ್ಲಿ ಕೃಷ್ಣೆ ಕಾವೇರಿಯ ರೀತಿಯಲ್ಲಿ ದಕ್ಷಿಣ ಉತ್ತರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮುನ್ನುಗ್ಗಿ ತನ್ನ ಒಂದು ಶಕ್ತಿಯನ್ನು, ಸಾಮರ್ಥ್ಯವನ್ನು ಪಸರಿಸಿ ಜನರನ್ನು ಗೆಲ್ಲಲಿದೆ. 2028ಕ್ಕೆ ಪರಿಪೂರ್ಣವಾಗಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಅಂತಕ್ಕಂಥ ವಿಶ್ವಾಸ ನಾನೊಬ್ಬ ಕಾರ್ಯಕರ್ತನಾಗಿ ವ್ಯಕ್ತ ಮಾಡ್ತಿದ್ದೀನಿ. ಈ ಉತ್ತರ ನಿಮ್ಮಲ್ಲಿ ಇರುವಂತಹ ಆತ್ಮವಿಶ್ವಾಸವನ್ನು ತೋರಿಸುತ್ತೆ, ಬಿಜೆಪಿ ಜೊತೆಗಿನ ಬದ್ಧತೆ ಮತ್ತು ಮುಂದಿನ ಗುರಿಯನ್ನು ತೋರಿಸ್ತಾ ಇದೆ. ದೇಶದಲ್ಲಿ ಎಲ್ಲಿ ನೋಡಿದ್ರೂ ಬಿಜೆಪಿ ಕಾಣಿಸ್ತಾ ಇದೆ, ರಾಜ್ಯದಲ್ಲಿ ಕಾಂಗ್ರೆಸ್ ರಾರಾಜಿಸ್ತಾ ಇದೆ. ಯಾಕೆ ಅಂದರೆ ದೀಪ ಆರೋ ಮುಂಚೆ ಜೋರಾಗಿ ಉರಿತದಂತೆ, ಹಂಗೆ ಸ್ವಲ್ಪ ಉರಿತಾ ಇದೆ. ಆದರೆ ಅದರ ಕೆಳಗಡೆ ದೀಪಕ್ಕೆ ಬೇಕಾದಂಥ ಎಣ್ಣೆ ಖಾಲಿ ಆಗ್ತಾ ಇದೆ. ಬರೀ ಸಂಪುಟ ರಚನೆ ಆಗಲಿ, ಇದ್ರ ಬಂಡವಾಳ ಗೊತ್ತಾಗ್ತದೆ. ಬಹುಶಃ ಸಂಪುಟ ಪೂರ್ಣ ಪ್ರಮಾಣದಲ್ಲಿ ರಚನೆ ಮಾಡಿ ಮುಖ್ಯಮಂತ್ರಿಗಳು ಈ ಪರಿಷತ್ ಚುನಾವಣೆ ಮಾಡಿದರೆ ಅಡ್ಡ ಮತದಾನ ಎಲ್ಲಾಯ್ತಾಯ್ತು, ಹೆಂಗಾಯ್ತಾಯ್ತು ಅಂತ ಆಗ ಗೊತ್ತಾಗ್ತಾ ಇದೆ. ಇದು ತಿರುಗು ಮುರುಗು ಆಗ್ತಿತ್ತು. ಅಷ್ಟು ಅಸಮಾಧಾನದ ಬೇಗುದಿ, ಅಷ್ಟು ಗುಂಪುಗಾರಿಕೆ ಕಾಂಗ್ರೆಸ್ ಪಕ್ಷದಲ್ಲಿ ಇದೆ. ಆದ್ದರಿಂದ ಅವರು ವಿಷಯಾಂತರ ಮಾಡಲಿಕ್ಕೆ ಕೆಲವು ಸಂದರ್ಭಗಳನ್ನು ಯಾವ್ಯಾವುದೋ ಬೇಡದಿರೋ ವಿಚಾರಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಂಥದ್ದೆಲ್ಲ ತೆಗೆದುಕೊಂಡು ಜನರ ಗಮನವನ್ನು ಬೇರೆ ಕಡೆ ಸೆಳೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇಂಥ ಹೇಳಿಕೆಗಳನ್ನು ಬಹುತೇಕ ಬಿಜೆಪಿ ನಾಯಕರು ಕೊಟ್ಟಾಗ ಆಶ್ಚರ್ಯ ಆಗುತ್ತೆ ಸರ್. ಯಾಕೆ ಅಂತ ಹೇಳಿದ್ರೆ 2023ರ ವಿಧಾನಸಭಾ ಚುನಾವಣೆಯ ಫಲಿತಾಂಶ ನೋಡಿದಾಗ ಆ ಚುನಾವಣೆಯ ಪೂರ್ವದಲ್ಲಿ ಬಿಜೆಪಿ ನಾಯಕರು ಆತ್ಮವಿಶ್ವಾಸದ ನುಡಿಗಳನ್ನೇ ಆಡಿದ್ರು. ರೈಟ್, 60+ ಬಂದ್ರಿ, ಉಪಚುನಾವಣೆಗಳಾಯಿತು, ಆ ಚುನಾವಣೆಗೂ ಪೂರ್ವದಲ್ಲಿ ಆತ್ಮವಿಶ್ವಾಸದ ನುಡಿಗಳು. ಚುನಾವಣೆ ಪೂರ್ಣ ಸೋತು ಬಿಜೆಪಿ ಸದ್ಯದ ಪರಿಸ್ಥಿತಿಯಲ್ಲಿದೆ. ಪರಿಷತ್ ಚುನಾವಣೆ ಅಂದಾಗ ಬಿಜೆಪಿ ಮತ್ತು JDS 3 ಅಭ್ಯರ್ಥಿಗಳನ್ನು ಹಾಕಿದ್ರು ಕೂಡ 2 ಅಭ್ಯರ್ಥಿ ಗೆದ್ದಿದ್ದಾರೆ, ಅದರಲ್ಲೂ 27 ವೋಟ್ ಒಂದು ಕಡೆ ಬರುತ್ತೆ ಅನ್ನೋದಾದರೆ ಬಹಳ ಆಶ್ಚರ್ಯ ಆಗುತ್ತೆ. ಅತಿಯಾದ ಆತ್ಮವಿಶ್ವಾಸನ ಬಿಜೆಪಿಯದ್ದು ಅಂತ. ಚುನಾವಣೆಯಲ್ಲಿ ಕುದುರೆ ವ್ಯಾಪಾರವಿಲ್ಲದೆ ಆತ್ಮಸಾಕ್ಷಿ ಮತಗಳ ಆಧಾರದ ಮೇಲೆ ಜನತಾದಳ ಸ್ಪರ್ಧೆ ಮಾಡಿತ್ತು ಅಂತ ಕುಮಾರಸ್ವಾಮಿಯವರು ಈಗಾಗಲೇ ಹೇಳಿದ್ದಾರೆ. ನಾವು ಸ್ಪರ್ಧೆ ಮಾಡ್ತೀವಿ, ಅವಿರೋಧವಾಗಿ ಆಯ್ಕೆಯಾಗಿ ಸುಲಭವಾಗಿ ಕಾಂಗ್ರೆಸ್ 5 ಸ್ಥಾನಗಳನ್ನು ಗೆಲ್ಲಬಾರ್ದು. ಅದಕ್ಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡು ರೆಸಾರ್ಟ್ಗಳಲ್ಲಿ ಕೂಡ ಹಾಕೊಂಡು ಮತದಾನ ಹೆಂಗೆ ಮಾಡೋದು ಅಂತ ಶಾಸಕರುಗಳಿಗೆ, ಚಿಕ್ಕ ಮಕ್ಕಳಿಗೆ ಪಾಠ ಹೇಳ್ಕೊಡೋ ರೀತಿ ಪಾಠ ಹೇಳ್ಕೊಟ್ಟು, ಅದರಲ್ಲಿ ಎಷ್ಟೋ ಜನ ಅಲ್ಲಿ ಕೂಡ ಮತಗಳನ್ನು ಸರಿಯಾಗಿ ಹಾಕಲಿಲ್ಲ, 3 ಸತಿ ಹೇಳ್ಕೊಟ್ರು ಅನ್ನೋಂಥ ವಿಚಾರ ಅಂತ.
BJP ಆ ರೀತಿ ಏನಾದ್ರು ಮಾಡ್ತಾ, ರೆಸಾರ್ಟ್ ರಾಜಕಾರಣ ಮಾಡ್ತಾ, ನಮ್ಮ ಶಾಸಕರ ಮೇಲೆ ಈಗಲೂ ಎಲ್ಲ ಶಾಸಕರ ಮೇಲೆ ಸಂಪೂರ್ಣವಾದ ವಿಶ್ವಾಸ ಇದೆ. ಎಲ್ಲ ಬದ್ಧತೆಯಿಂದ ಬಂದಿರತಕ್ಕಂಥವ್ರು, ಸಂಘಟನೆಯಿಂದ ಬಂದಿರತಕ್ಕಂಥ ಅನೇಕ ಶಾಸಕರು ನಮ್ಮಲ್ಲಿದ್ದಾರೆ. ನಾನು ಈಗಾಗಲೇ ಹೇಳ್ದಂಗೆ ಅಲ್ಲೊಂದು ಇಲ್ಲೊಂದು ಎಲ್ಲ ಚಿಕ್ಕಪುಟ್ಟ ಕಳ್ಳಿ ಗಿಡ ಉಟ್ಕೊಂಡಿರ್ಬೋದು, ಅದು ತೆಗೆದಾಕ್ತಾರೆ. ಆಪರೇಷನ್ ರೆಸಾರ್ಟ್ ರಾಜಕೀಯ ಮಾಡಿದವರೇ ಇವತ್ತು ಆಪರೇಷನ್ ಮತ್ತು ರೆಸಾರ್ಟ್ ರಾಜಕೀಯಕ್ಕೆ ಒಳಗಾಗ್ತಿದ್ದಾರೆ ಅನ್ನುವಂಥ ಟೀಕೆ ಇದೆ BJP ಮೇಲೆ. ಸಂದರ್ಭ ಸಮಯಗಳು ಬಂದಾಗ ರಾಜಕಾರಣದಲ್ಲಿ ಕಾಲ ಕಾಲಕ್ಕೆ ಏನು ಬೇಕು, ನಾವು ಅವತ್ತಿನ ದಿನದಲ್ಲಿ ಯಾರು ಆ ಸರ್ಕಾರದ ವ್ಯವಸ್ಥೆಯನ್ನು, ಸಮ್ಮಿಶ್ರ ಸರ್ಕಾರದ ವ್ಯವಸ್ಥೆಯನ್ನು ಉಸಿರುಗಟ್ಟಿಸುವ ವಾತಾವರಣದಿಂದ ಹೊರಬಂದು ಶಾಸಕರು ಅವತ್ತು ರಾಜೀನಾಮೆ ಕೊಟ್ಟಿದ್ದು 2019. ಆದರೆ ಇವತ್ತು 135 ಶಾಸಕರಿದ್ದು 4-5 ಇಂಡಿಪೆಂಡೆಂಟ್ಗಳು ಇವರಿಗೆ ಸಪೋರ್ಟ್ ಮಾಡೋ ಪರಿಸ್ಥಿತಿಯಲ್ಲಿದ್ದು, ನಮ್ಮಲ್ಲಿ ಉಚ್ಚಾಟನೆ ಆದವರು ಅವರಿಗೆ ಸಪೋರ್ಟ್ ಮಾಡೋ ಪರಿಸ್ಥಿತಿ ಇದ್ದು, ಯಾಕೆ ಆತಂಕ, ಯಾಕೆ ರಿಸಲ್ಟ್ ಕರ್ಕೊಂಡೋದ್ರಿ? ಯಾರಾದರೂ ಅಷ್ಟೊಂದು ನಿಮಗೆ ಶಾಸಕರ ಮೇಲೆ ನಂಬಿಕೆ ಇರಲಿಲ್ವೇ? ಆ್ಯಕ್ಚುಲಿ ಎಷ್ಟು ಜನ ಶಾಸಕರನ್ನ ಕೂಡ ಹಾಕಿದ್ರೋ ಅವರೆಲ್ಲರೂ ಕೂಡ ಅನುಮಾನದ ವಕ್ರದೃಷ್ಟಿಗೆ ಒಳಗಾಗಿದ್ದವರು ಅಂತ ಹೇಳಲಿಕ್ಕೆ ಹೇಳ್ತೀನಿ. ಅಷ್ಟು ಶಾಸಕರಿಗೆ ಅವಮಾನ ಮಾಡಿದ್ದಾರೆ ಕಾಂಗ್ರೆಸ್ಸಿಗರು. ನಿಮ್ಮ ಮೇಲೆ ನಂಬಿಕೆ ಇಲ್ಲ, 3 ದಿನ ರೆಸಾರ್ಟಲ್ಲಿರಿ ಅಂತ ಓಟ್ ಹಾಕ್ಲಿಕ್ಕೆ. ಅದರಿಂದ ರೆಸಾರ್ಟ್ ಸಂಸ್ಕೃತಿಗೆ ಮುಖ್ಯಮಂತ್ರಿಗಳಿಗೂ ಅವಿನಾಭಾವ ಸಂಬಂಧ ಇದೆ. ಗುಜರಾತ್ನವ್ರು ಬಂದರೆ ಇಲ್ಲಿ ರೆಸಾರ್ಟ್ ಕೊಡ್ತಾರೆ, ಮಧ್ಯಪ್ರದೇಶ ಅವ್ರು ಬಂದರೆ ರೆಸಾರ್ಟ್ ರಾಜಕೀಯ ಮಾಡಿ ಕೂಡ ಹಾಕಂತಾರೆ, ಕೂಡ ಹಾಕೊಳ್ಳೋದು, ಕರ್ಕೊಂಡೋಗಿ ಓಟ್ ಹಾಕ್ಸೋದು, ಇದರಲ್ಲಿ ಅವರು ಪಳಗಿದ್ದಾರೆ. ಬಹುಶಃ ಇದಕ್ಕೆ ಅವರಿಗೆ ಒಂದು ಡಾಕ್ಟರೇಟನ್ನು ಯಾವ್ದಾದ್ರು ಯೂನಿವರ್ಸಿಟಿ ಕೊಡ್ಬೋದು ಅನ್ಸುತ್ತೆ. ಇಷ್ಟೆಲ್ಲ ಟೀಕೆಗಳ ನಡುವೆ ಪರಿಷತ್ತಿಗೆ ಅಭ್ಯರ್ಥಿಯ ಆಯ್ಕೆ ಅಂದಾಗ ಒಂದಷ್ಟು ವಿಶ್ವಾಸದ ನುಡಿಗಳು ಮತ್ತು ಪ್ರಶಂಸೆಯ ಮಾತುಗಳು ಕೇಳಿಬಂತು. ಸಾಮಾಜಿಕ ನ್ಯಾಯದ ಅಭ್ಯರ್ಥಿಯ ಆಯ್ಕೆ ಅಂತ ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಭಾಳ ಸಂತೋಷ. ಬೊಗಳೆ ಹೊಡಿತಾರೆ ಕಾಂಗ್ರೆಸ್ನವರು. ಸಾಮಾಜಿಕ ನ್ಯಾಯ, ಅಹಿಂದ ಅನ್ನೋದೇ ಒಂದು ಡೋಂಗಿ, ಅದು ಡೋಂಗಿ ಸಂಘಟನೆ ಅಲ್ಲ ಅದು. ಅದರ ಹೆಸರು ಹೇಳ್ಕೊಂಡು ಅಧಿಕಾರವನ್ನು ಅನುಭವಿಸಿದ್ರು, ಆ ವರ್ಗಗಳಿಗೆ ಅನ್ಯಾಯ ಮಾಡಿದ್ರು. ಅದರಲ್ಲೂ ಹಿಂದ ವರ್ಗ ಅಂತೂ ಬಹಳ ದೊಡ್ಡ ಮಟ್ಟದಲ್ಲಿ ವಂಚನೆ ಆಯಿತು. ಯಾವ ಸಮುದಾಯ, ಯಾಕೆಂದರೆ ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ರಾಜಕೀಯ ಅಸ್ಪೃಶ್ಯತೆ ಇದೆ. 100 ಸಮುದಾಯಗಳನ್ನು ಇನ್ನೂ ವಿಧಾನಸೌಧದ ಬಾಗಿಲನ್ನೇ ನೋಡಿಲ್ಲ. ಹಿಂದುಳಿದ ವರ್ಗದಲ್ಲೇ ತೆಗೆದುಕೊಂಡ್ರೆ ಸುಮಾರು 650ಕ್ಕೂ ಹೆಚ್ಚು ಸಮುದಾಯಗಳು ಗ್ರಾಮ ಪಂಚಾಯಿತಿಗೂ ಆಯ್ಕೆ ಆಗಿಲ್ಲ. ಇದನ್ನು ಹೇಗೆ ಪ್ರಜಾಪ್ರಭುತ್ವ? ಅಂಬೇಡ್ಕರ್ ಅವರ ಆಶಯವನ್ನು, ಪ್ರಜಾಪ್ರಭುತ್ವದ ಸುಂದರತೆಯನ್ನು ಇವತ್ತು ನರೇಂದ್ರ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ, ರಾಜ್ಯದಲ್ಲಿ ಯಡಿಯೂರಪ್ಪನವರಿಂದ ಕಟ್ಟಿದಂಥ ಭಾರತೀಯ ಜನತಾ ಪಾರ್ಟಿ, ಇವತ್ತು ವಿಜೇಂದ್ರ ಅವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಇವತ್ತು ಅತ್ಯಂತ ವ್ಯವಸ್ಥಿತವಾಗಿ ಸಾಮಾಜಿಕ ನ್ಯಾಯವನ್ನು ಹೇಳಲಿಲ್ಲ, ಮಾಡಿ ತೋರಿಸಿದೆ. ಅಡದೇ ಮಾಡುವವನ ರೂಢಿಯೊಳಗುತ್ತಬನು ಅಂತ. ಒಂದೇ ಉದಾಹರಣೆ, ಕೇವಲ 2000 ಜನಸಂಖ್ಯೆ ಇರ್ತಕ್ಕಂಥ ಆದಿವಾಸಿ ಸಿದ್ದಿ ಜನಾಂಗದ ಒಬ್ಬರನ್ನ ನಾವು ಶಾಂತಾರಾಮ್ ಸಿದ್ದಿ ಅವ್ರನ್ನ ಪರಿಷತ್ತಿಗೆ ಕಳಿಸ್ತೀವಿ ಅಂದರೆ ಇದಕ್ಕಿಂತ ಪ್ರಜಾಪ್ರಭುತ್ವ ಬೇಕಾ? ಸವಿತಾ ಸಮಾಜ ಅಶೋಕ್ ಗಸ್ತಿ ದುರದೃಷ್ಟವಶಾತ್ ಅವ್ರು ತೀರೋದ್ರು, ಅವ್ರನ್ನ ರಾಜ್ಯಸಭೆ ಕಳಿಸಿತ್ತು. ಸಿದ್ದರಾಮಣ್ಣ ಅಂತಕ್ಕಂಥ ಒಂದು ಸಣ್ಣ ಸಮುದಾಯದವನ್ನ ವಿಧಾನ ಪರಿಷತ್ತಿಗೆ, ನೇಕಾರ ಸಮುದಾಯದ ಇವ್ರನ್ನ, ಮಡಿವಾಳ ಸಮುದಾಯ ಹಿಂದೆ ನಾನು ಯಾವ ಮಡಿವಾಳ ಸಮುದಾಯದಿಂದ ಬಂದಿದ್ದೀನಿ, ನಮ್ಮದೇ ಸಮುದಾಯ ಇನ್ನೊಂದು ಅವಕಾಶ. ಇಂಥ ಉದಾಹರಣೆಗಳನ್ನ ಕಾಂಗ್ರೆಸ್ಸಿಗರು ಕೊಡಲಿ ನೋಡಿ. ಹೇಳೋದು ವೇದಾಂತ, ತಿನ್ನೋದು ಬದನೆಕಾಯಿ ಅನ್ನೋ ಗಾದೆ ಕೇಳಿದ್ದೀರಿ. ಇದಕ್ಕೆ ಕಾಂಗ್ರೆಸ್ ಸೇರಿದೆ. ರೈಟ್. ಈ ನಡುವೆ ನೀವು ವಿಜೇಂದ್ರ ಅವರ ನಾಯಕತ್ವದ ಕುರಿತಂತೆ ಮಾತಾಡ್ತಾ ಇದ್ರಿ. ಹೇಗಿದೆ ಸರ್ ಶಾಸಕರ ನಡುವೆ ಅಥವಾ ನಾಯಕರ ನಡುವಿನ ಅವರ ಒಡನಾಟ? ಯಾಕಂದರೆ ನಾಯಕತ್ವದ ಕುರಿತಂತೆ ಆಗಾಗ BJPಯಲ್ಲಿ ಚರ್ಚೆ ಆಗ್ತಾ ಇದೆ. ಈ ಪರಿಷತ್ ಚುನಾವಣೆ ಏನಾದರೂ ಪರಿಣಾಮ ಬೀರುತ್ತಾ ನಾಯಕತ್ವಕ್ಕೆ? ಯಾವ ಪರಿಣಾಮವೂ ಬೀರೋದಿಲ್ಲ. ನಾಯಕತ್ವ ಅತ್ಯಂತ ಸದೃಢವಾಗಿದೆ. ವಿಜೇಂದ್ರ ಅವರು ಮುಂದಿನ ಪೀಳಿಗೆಯ, ಯುವ ಪೀಳಿಗೆಯ ಒಬ್ಬ ಭರವಸೆಯ ನೇತಾರನಾಗಿ ಹೊರಹೊಮ್ಮಿದ್ದಾರೆ. ಅದು ಹೌದು ಅನ್ನುವುದಕ್ಕೆ ನೀವೇ TV ಮಾಧ್ಯಮದಲ್ಲಿ ತೋರಿಸ್ತೀರಿ. ಎಲ್ಲಿ ಹೋದರೂ ಕೂಡ ಒಬ್ಬ ಸೆಲೆಬ್ರಿಟಿಗೆ ಸೇರೋ ರೀತಿಯಲ್ಲಿ ಜನ ಅವ್ರನ್ನ ಮುತ್ತುತ್ತಾರೆ, ಮಹಿಳೆಯರು. ಇದನ್ನು ನಾನು ಹೊಗಳಲಿಕ್ಕೆ ಹೇಳ್ತಾ ಇಲ್ಲ. ಈ ರಾಜ್ಯದಲ್ಲಿ ಜನಪ್ರಿಯತೆಯ ರಾಜಕೀಯ ನೇತಾರರುಗಳ ಸಾಲಿನಲ್ಲಿ ವಿಜೇಂದ್ರ ಅವರು ಕೂಡ ಇದ್ದಾರೆ. ಅದೇ ರೀತಿ ನಮ್ಮ ವಿರೋಧ ಪಕ್ಷದ ಇಬ್ಬರೂ ನಾಯಕರು ಸದನದಲ್ಲಿ ಅತ್ಯಂತ ಸಮರ್ಥವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂಘಟನೆ ಸದೃಢವಾಗಿದೆ. ಎಲ್ಲ ರೀತಿಯ ನಾಯಕರುಗಳು ಕೂಡ ಅನ್ಯೋನ್ಯತೆ ಇದೆ. ಮಾಧ್ಯಮಗಳಲ್ಲಿ ಒಂದಷ್ಟು ಮಸಾಲೆ ಸುದ್ದಿಗಳು ಬರ್ತಾ ಇರ್ತವೆ. ಆ ಮಸಾಲೆ ಸುದ್ದಿಗಳಾಗಿರ್ತವೆ. ಮತ್ತು ಒಂದು ಹೇಳಲಿಕ್ಕೆ ಬರ್ತೀನಿ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವಕ್ಕೆ ಹೆಚ್ಚು ಅವಕಾಶ ಇದೆ. ಆದ್ದರಿಂದ ಸಂದರ್ಭಗಳಲ್ಲಿ ಯಾರಾದರೂ ಒಂದು ವಿಚಾರಗಳನ್ನು ಮಂಡನೆ ಮಾಡಿದಾಗ
ಅದು ಸಕಾರಾತ್ಮಕವಾಗಿದ್ದಾಗ ಸ್ವೀಕಾರ ಮಾಡಿರೋವಂಥ ಉದಾಹರಣೆಗಳಿದೆ. ಅದರಿಂದ ಇವತ್ತು ಬೃಹತ್ತಾಗಿ ಬೆಳೆದಿದೆ. ರಾಜಕೀಯ ಭೂಪಟದಲ್ಲಿ ಅಲ್ಲೊಂದು ಇಲ್ಲೊಂದು ಚುಕ್ಕೆ ಗುರುತಂತೆ ಇವತ್ತು ಕಾಂಗ್ರೆಸ್ ಕಾಣುತ್ತಿದ್ದರೆ, ಇಡೀ ಭಾರತದ ರಾಜಕೀಯ ಭೂಪಟದಲ್ಲಿ ಎಲ್ಲೆಂದರೆ ಅಲ್ಲಿ ಕೇಸರಿ, ಎಲ್ಲೆಂದರಲ್ಲಿ ಕಮಲ ಕಾಣುತ್ತಿದೆ. ಇದರ ನಡುವೆ ಇಂತಹ ದೊಡ್ಡ ಪಕ್ಷದಲ್ಲಿ ಅಭಿಪ್ರಾಯಗಳು ಬರ್ಬೋದು ಹೊರತು ಭಿನ್ನಾಭಿಪ್ರಾಯಗಳು ಇಲ್ಲ ಅಂತಕ್ಕಂಥದ್ದು ನಾನು ಹೇಳಬೇಕು. ಹಾಗಾದರೆ ಮುಂದಿನ ದಿನಗಳಲ್ಲಿ ಯತ್ನಾಳ್ ಅವರು ನಿಮ್ಮ ಜೊತೆ ಸೇರ್ಕೋಬೋದು, ಈಶ್ವರಪ್ಪನವರು ಸೇರ್ಕೋಬೋದಾ? ಅವರಿಬ್ಬರು ಉಚ್ಚಾಟಿತರಾಗಿದ್ದಾರೆ, ಅದನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅವರೇನು ಅರ್ಜಿ ಕೊಡ್ತೀವಿ ಅಂತಲೂ ಹೇಳಿಲ್ಲ, ಅಥವಾ ಅವೆರಡೂ ಆಗಿದೆ. ಅದನ್ನು ನಾನು ಮಾತನಾಡೋಷ್ಟು ದೊಡ್ಡವನಲ್ಲ, ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಇಬ್ಬರು ಉಚ್ಚಾಟಿತ ಸ್ಥಿತಿಯಲ್ಲಿದ್ದಾರೆ ಅಷ್ಟೇ ಹೇಳ್ಬೋದು. ಈ ಚುನಾವಣೆ ಸಂದರ್ಭದಲ್ಲಿ ಯತ್ನಾಳ್ ಅವರಿಗಿರೋ ಬದ್ಧತೆ ಕೂಡ ಬಿಜೆಪಿಯ ಶಾಸಕರಿಗೆ ಇಲ್ವಾಯ್ತಲ್ಲ ಅನ್ನುವಂಥ ಮಾತು ಕೇಳಿಬಂತು. ಆ ಥರ ಏನೂ ಇಲ್ಲ. ಇದೆಲ್ಲ BJP ಶಾಸಕರು ಅಷ್ಟು ಜನ ಓಟ್ ಹಾಕಿದಾರಲ್ಲ. ಯತ್ನಾಳ್ ಅವ್ರು ಓಟ್ ಹಾಕ್ತೀನಿ ಅಂತ ಹೇಳಿದರೆ ಓಟ್ ಹಾಕಿದರೆ ಭಾಳ ಸಂತೋಷ. ರೈಟ್. ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇದೆ. 3 ವರ್ಷದ ಆಡಳಿತನ ಖಂಡಿತವಾಗ್ಲೂ ನೀವು ಅಬ್ಸರ್ವ್ ಮಾಡಿರ್ತೀರಿ. ಹೇಗಿದೆ ಸರ್ ಆಡಳಿತ? ಸಂಪೂರ್ಣ ಜನವಿರೋಧಿ, ಭ್ರಷ್ಟಾಚಾರಗಳು, ಲೂಟಿಕೋರತನಗಳ ಸರಮಾಲೆ. ಇದೊಂದು ರಿಯಲ್ ಎಸ್ಟೇಟ್ ಸರ್ಕಾರ. ಸರ್ಕಾರದ ಖಜಾನೆಗೆ ಕನ್ನ ಹಾಕಿದಂಥ ಉದಾಹರಣೆ ಕರ್ನಾಟಕದ ರಾಜಕಾರಣದ ಇತಿಹಾಸದಲ್ಲಿ, ಸರ್ಕಾರದ ಇತಿಹಾಸದಲ್ಲಿದ್ದರೆ ಈ 3 ವರ್ಷದ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ. ಸ್ವತಃ ಮುಖ್ಯಮಂತ್ರಿಗಳೇ 14 ನಿವೇಶನಗಳನ್ನು ನಿಯಮ ಮೀರಿ ಪಡೆದುಕೊಂಡು ಪಶ್ಚಾತ್ತಾಪದ ರೀತಿಯಲ್ಲಿ ವಾಪಸ್ ಕೊಟ್ಟಂಥ ನೈತಿಕತೆ ಇಲ್ಲದೆ ಅಧಿಕಾರದಲ್ಲಿ ಮುಂದುವರೆದದ್ದು ಬಹುಶಃ ಕರ್ನಾಟಕ ರಾಜಕಾರಣದ ಯಾವ ರಾಮಕೃಷ್ಣ ಹೆಗಡೆಯವರ ಮೌಲ್ಯಾಧಾರಿತ ರಾಜಕಾರಣದ ಗರಡಿಯಿಂದ ಬಂದೆ ಅಂತ ಹೇಳಿಕೊಂಡಂಥ ಸಿದ್ದರಾಮಯ್ಯನವರು ನೈತಿಕ ಅಧಪ್ಪತನವನ್ನು ಅನಾವರಣಗೊಳಿಸಿದಂಥ ಒಂದು ಆಡಳಿತವನ್ನು ಈ ರಾಜ್ಯದ ಜನತೆ ನೋಡಿದ್ದಾರೆ. ಹಿಂದುಳಿದ ವರ್ಗದವರಿಗೆ ಒಂದು ಕಲ್ಯಾಣದ ಕಾರ್ಯಕ್ರಮ ಕೊಡಲಿಲ್ಲ, ಪರಿಶಿಷ್ಟರ ಕಲ್ಯಾಣ ಕಾರ್ಯಕ್ರಮ ಇರಲಿ, ಅದಕ್ಕೆ ಮೀಸಲಾಗಿದ್ದಂಥ ಹಣವನ್ನೆಲ್ಲ ಬೇರೆ ಬೇರೆದಕ್ಕೆ ಉಪಯೋಗಿಸ್ಕೊಂಡ್ರು. ಈಗ ಗ್ಯಾರಂಟಿಯಲ್ಲಿ 250 ಕೋಟಿ ಇವತ್ತು ಹಗರಣ ಆಗಿದೆ ಅಂತ ಬರ್ತಾ ಇದೆ. ಓಲಿ ಇಡೀ ರಾಜ್ಯದಲ್ಲಿ ಇಷ್ಟು ನಗರಾಭಿವೃದ್ಧಿ ಪ್ರಾಧಿಕಾರಗಳಿದೆ, ಕಚೇರಿ ಇದೆ. ಯಾವುದಾದ್ರೂ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ಲೇಔಟ್ ಮಾಡಿ ಜನಕ್ಕೆ ಇವತ್ತು ನಿವೇಶನ ಮನೆ ಕೊಟ್ಟಿದ್ದಾರೆ? ಎಷ್ಟು ಲಕ್ಷ ಇವತ್ತು ಜನಕ್ಕೆ ಸೂರು ರೈತರು ಇವತ್ತು ಯಾವುದಾದ್ರೂ ಅವ್ರ ಫಲಾನುಭವಿಗಳ ಸಭೆ ಮಾಡಿದರೆ ಹಿಂದೆ BJP ಸರ್ಕಾರ ಸಿದ್ಧ ಮಾಡಿದಂಥ ಮನೆಗಳನ್ನ ವಿತರಣೆ ಮಾಡಿದ್ದಾರೆ, ಅವ್ರಿಗೆ ಹಕ್ಕುಪತ್ರ ಕೊಟ್ಟಿರೋದು. ಅದರಿಂದ ಈ ಸರ್ಕಾರದಲ್ಲಿ ಶಿಕ್ಷಣದಲ್ಲಿ ಯಾವುದೇ ಪ್ರಗತಿ ಕಾಣಲಿಲ್ಲ. ಇವತ್ತು ಆಸ್ಪತ್ರೆಗಳಲ್ಲಿ ಬಾಣಂತಿಯರ ಪರಿಸ್ಥಿತಿಯನ್ನು ನೋಡಿದ್ರಿ. ಕಾನೂನು ಸುವ್ಯವಸ್ಥೆ ಕುಲಗೆಟ್ಟು ಹೋಗಿದೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಡ್ರಗ್ ಮಾಫಿಯಾ, ಮೈಸೂರು ಸ್ವತಃ ಮುಖ್ಯಮಂತ್ರಿಗಳಿದ್ದಂಥ ಮೈಸೂರಿನಲ್ಲಿ ಡ್ರಗ್ ಫ್ಯಾಕ್ಟ್ರಿ ಇತ್ತು ಅಂದರೆ ಇದಕ್ಕಿಂತ ಹೀನಾಯ ವ್ಯವಸ್ಥೆಯನ್ನು ನೀವು ನೋಡ್ಲಿಕ್ಕೆ ಸಾಧ್ಯನಾ? ಯಾರಿಗೂ ಇವತ್ತು ರಕ್ಷಣೆ ಇಲ್ಲ. ಡೈಲಿ ನೀವು ಪತ್ರಿಕೆಗಳು, ನಿಮ್ಮ TV ನೋಡಿದ್ರೆ ಓನ್ಲಿ ಕ್ರೈಮ್ ನ್ಯೂಸ್ಗಳು ರಾರಾಜಿಸ್ತಾ ಇದ್ದಾವೆ, ಬರೀ ಕ್ರೈಮ್ ನ್ಯೂಸ್ಗಳು ರಾಜಾಯಿಸ್ತಾ ಇದ್ದಾವೆ. ಅದರಿಂದ ಕಾನೂನು ಸುವ್ಯವಸ್ಥೆ ಇಲ್ಲದ, ಉತ್ತಮ ಆಡಳಿತವಿಲ್ಲದ, ಉತ್ತಮ ಶಿಕ್ಷಣ ಕೊಡದ, ಉತ್ತಮ ಆರೋಗ್ಯವನ್ನು ಕೊಡದ, ಉತ್ತಮ ಉದ್ಯೋಗಾವಕಾಶಗಳನ್ನು 2,85,000 ಹುದ್ದೆಗಳು ಇವತ್ತು ಖಾಲಿ ಉಳಿಸಿದರು. ಮೀಸಲಾತಿ ಅಂತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಸರ್ಕಾರ ಏನು ಕೊಡಮಾಡಿತು, ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಗೆ ಅದನ್ನು ಕಸಿದುಕೊಂಡ್ರು. ಅದನ್ನು ಕೊಡಮಾಡೋಕ್ಕಾಗ್ತಾ ಇಲ್ಲ. ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಆ ವರ್ಗಗಳಿಗೆ ಅದನ್ನು ಜನಸಂಖ್ಯೆ ಆಧಾರಿತವಾಗಿ ಕೊಡಲಿಕ್ಕಾಗ್ತಾ ಇಲ್ಲ. ಯಾವ ಕ್ಷೇತ್ರದಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂತೇಳಿ, ಎಷ್ಟು ಉದ್ಯೋಗ ಸೃಷ್ಟಿಯಾಗಿದೆ, ಎಷ್ಟು ಕೈಗಾರಿಕೆಗಳು ತಲೆ ಎತ್ತಿದೆ, ಕಾಂಕ್ರೀಟ್ ಕಾರ್ಡ್ಗಳು ತಲೆ ಎತ್ತುತ್ತಾ ಇದ್ದಾವೆ, ಲೇಔಟ್ಗಳು ಆಗ್ತಾ ಇದ್ದಾವೆ. ಇವ್ರು ಮಾಡಿರೋದಲ್ಲ, ಪ್ರೈವೇಟ್ಗಳು. ರಾಜ್ಯದಲ್ಲಿ 3 ವರ್ಷ ಯಾರು ಮುಖ್ಯಮಂತ್ರಿ ಅನ್ನೋದು ಚರ್ಚೆ ಆಯಿತು. ಈಗ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ ಮೇಲೆ ಬಿಡದಿ ಟೌನ್ಶಿಪ್ ಸುತ್ತಾ ಇದೆ ವಿಚಾರ. ಅದನ್ನು ಬಿಟ್ಟು ರಾಜ್ಯದ ಇತರ ಅಭಿವೃದ್ಧಿ ವಿಚಾರಗಳು ಯಾವುದೂ ಚರ್ಚೆ ಆಗ್ತಿಲ್ಲ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ನಾನು ಹೇಳಿದ್ದಲ್ಲ, ಅಭಿವೃದ್ಧಿ ಶೂನ್ಯ, ಭ್ರಷ್ಟಾಚಾರ ಭರಿತ, ಲೂಟಿಕೋರತನದ, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಕುಲಗೆಟ್ಟು ಹೋಗಿರುವಂತಹ ಅರಾಜಕತೆ ಕರ್ನಾಟಕದಲ್ಲಿ ಸೃಷ್ಟಿ ಮಾಡಿರುವುದೇ ಕಾಂಗ್ರೆಸ್ ಸರ್ಕಾರದ ಸಾಧನೆ. ನೀವೇ ಹೇಳಿದಾಗೆ 3 ವರ್ಷದಲ್ಲಿ ಕಳೆದ 1.5 ವರ್ಷದಿಂದಂತೂ ನಿಂದ ನಂದ ಮುಂದುವರಿತರ ಇಲ್ವಾ,
ಈ ಹೇಳಿಕೆಗಳ ಸುತ್ತನೇ ಗಿರ್ಕಿ ಹೊಡೆದು ಯಾವ ಮಂತ್ರಿಯೂ ನೆಮ್ಮದಿಯಿಂದ ಅಧಿಕಾರ ನಡೆಸಲಿಲ್ಲ. ಯಾವ ಮಂತ್ರಿಯೂ ಎಫಿಷಿಯನ್ಸಿ ತೋರಿಸ್ಲಿಲ್ಲ. ಯಾವ ಅಧಿಕಾರಿಗಳು ಕೂಡ ಭಾಳ ಅಡ್ವಾಂಟೇಜ್ ತಗೊಂಡು ಆರಾಮ್ಸೆ ಪಿಕ್ನಿಕ್ ಬಂದಂಗೆ ಬಂದು ಆಫೀಸ್ಗಳಿಗೆ ಹೋಗ್ತಿದ್ರು. ಯಾವುದಾದ್ರೂ ಕೆಲಸ ಆಗೋದಿದ್ರೆ ಕಮಿಷನ್ ಕಮಿಷನ್ ಕಮಿಷನ್. ಗ್ಯಾರಂಟಿಗಿಂತ ಯೋಜನೆಗಳು ಬೇಕಾ? ಗ್ಯಾರಂಟಿ ಯೋಜನೆ ಇವತ್ತು ಎಷ್ಟು ವೈಫಲ್ಯ ಆಗಿದೆ ಅನ್ನೋದನ್ನು ನೀವು ನೋಡ್ತಿದ್ದೀರಿ. ಇವತ್ತು ಗ್ಯಾರಂಟಿ ಕೊಡಲಾರ್ದೇ ಇರೋ ಕಾರಣಕ್ಕೆ ಇವತ್ತು ಏಜ್ ಇಲ್ಲ, ಅವ್ರದ್ದು ಕಾರ್ಡ್ ಇಲ್ಲ, ಅವರು ಸತ್ತೋಗಿದ್ದಾರೆ ಅಂತಕ್ಕಂಥ ಕಳ್ಳನಿಗೊಂದು ಪಿಳ್ಳೆನವ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಪರಿಷ್ಕರಣ ಪ್ರಕ್ರಿಯೆ ಮಾಡಿದ್ದಾರೆ. ಇವಾಗಲೇ ವಿದ್ಯುತ್ ಕೂಡ ಅದನ್ನು ಮಾಡಕ್ಕೆ ಹೊರಟುಬಿಟ್ಟಿದ್ದಾರೆ. ಆದ್ದರಿಂದ ಕೊಡುವಂಥ ಯೋಜನೆಗಳು ದೂರದೃಷ್ಟಿಯಲ್ಲಿರಬೇಕು, ಬದುಕನ್ನು ಹಸನ ಮಾಡಬೇಕು, ಬದುಕನ್ನು ಕಟ್ಟಿಕೊಡುವಂಥ ಯೋಜನೆಗಳಿಗೆ ಕೊಡ್ಬೋದು. ಇವತ್ತು ನೀವು ಯೋಚನೆ ಮಾಡಿದಂಗೆ ಎಲ್ಲ ವರ್ಗಗಳನ್ನು ಪ್ರತಿನಿಧಿಸ್ತಕ್ಕಂಥ ಅಭಿವೃದ್ಧಿ ನಿಗಮಗಳಿದ್ದಾವೆ. ಹೌದು, ಯಾತಕ್ಕೆ ಅದಕ್ಕೆ ದುಡ್ಡು ಕೊಡ್ತಾ ಇಲ್ಲ? ಅಭಿವೃದ್ಧಿ ನಿಗಮಗಳಿಗೆ ಹಣ ಹೋದರೆ ಅಲ್ಲಿ ಔದ್ಯೋಗಿಕ ಅವಕಾಶ ಸೃಷ್ಟಿ ಮಾಡ್ಬೋದು, ಅಲ್ಲಿ ನಿಮಗೆ ಕೃಷಿ ಚಟುವಟಿಕೆಗೆ ಉತ್ತೇಜನ ಮಾಡ್ಬೋದು, ಶಿಕ್ಷಣಕ್ಕೆ ಒತ್ತು ಕೊಡ್ಬೋದು. ಅದೆಲ್ಲದಕ್ಕೂ ಅಲ್ಲಿದೆ. ಅರಿವು ಸ್ಕೀಮ್ ಇದೆ ವಿದ್ಯಾರ್ಥಿಗಳಿಗೆ, ಸಣ್ಣ ಹಿಡುವಳಿದಾರರಿಗೆ ಗಂಗಾ ಕಲ್ಯಾಣ ಯೋಜನೆ ಇದೆ, ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಹೆಣ್ಮಕ್ಳಿಗೆ ಮತ್ತು ನಿರುದ್ಯೋಗಿಗಳಿಗೆ ಸಬ್ಸಿಡಿ ಸಹಿತ ಕಡಿಮೆ ಬಡ್ಡಿ ಸಹಿತ ಇದೆ. ಯಾಕದು ಕೊಡಿ. ಒಬ್ಬರು ಮುದ್ರಾ ಸೆಂಟ್ರಲ್ ಗೌರ್ಮೆಂಟ್. ಈ ಅಭಿವೃದ್ಧಿ ಅಂದರೆ ದೇವರಾಜ ಅರಸು ಅಭಿವೃದ್ಧಿ ನಿಗಮ, ವಿವಿಧ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ, ಮಡಿವಾಳ ಅಭಿವೃದ್ಧಿ ನಿಗಮ, ವಿಶ್ವಕರ್ಮ ಅಭಿವೃದ್ಧಿ ನಿಗಮ, ಈ ನಿಗಮಗಳೆಲ್ಲ ಬೀಗ ಜಡ್ಕೊಂಡು ಕೂತ್ಬಿಟ್ಟಿದ್ದಾವೆ. ಎಲ್ಲಿದೆ ಅಭಿವೃದ್ಧಿ? ಗ್ಯಾರಂಟಿ ಹೆಸರಿನಲ್ಲಿ ಇವತ್ತು ಎಲ್ಲರ ಬದುಕಿನ ವಾರಂಟಿಗಳನ್ನ ಕಳೆದಿದ್ದಾರೆ. ಗ್ಯಾರಂಟಿನೂ ಇಲ್ಲ, ವಾರಂಟಿನೂ ಇಲ್ಲ. ರಾಜ್ಯದಲ್ಲಿ ಪ್ರತಿಪಕ್ಷ ಇದೆ ಅಂತ ಭಾವಿಸ್ತೀವಿ ಸರ್ ನಾವು, ಬಟ್ ಕಾಣಿಸ್ತಾ ಇಲ್ಲ. ಖಂಡಿತ ಇದೆ. ಎಷ್ಟು ಹೋರಾಟಗಳು ನಡೀತಾ ಇದೆ, ಅಂದರೆ ಬಂಡ ಸರ್ಕಾರ. ಹಿಂದೆ ಈ ರಾಜ್ಯದಲ್ಲಿ ಒಂದು ಸಂಪ್ರದಾಯ ಇದೆ, ಒಂದೇ ಒಂದು ಆರೋಪಗಳು ಬಂದರೆ, ಒಂದು ಭ್ರಷ್ಟತನ ಬಂದರೆ ಆ ಕೂಡಲೇ ಅದರ ನೈತಿಕ ಹೊಣೆ ಹೊರ್ತಿದ್ರು. ನೈತಿಕತೆ ಅನ್ನೋದೇ ಇಲ್ಲದೆ ಇರುವಂಥ ಸರ್ಕಾರದ ವಿರುದ್ಧ ನೀವು ಎಷ್ಟು ವಿರೋಧ ಮಾಡಿದ್ರೇನೋ. ಮೂಢ ಹಗರಣಗಿಂತ ಬೇಕಾ? ಪರಿಶಿಷ್ಟ ಪಂಗಡಗಳ ಇದರಲ್ಲಿ ಇವತ್ತು ಲೂಟಿಯಾದಂಥ ಹಗರಣಗಳು ಬೇಕಾ? ಎರಡ ಯಾವ ಇಲಾಖೆನಲ್ಲಿ ಹಗರಣಗಳಾಗಲಿಲ್ಲ ಹೇಳಿ? ಯಾವುದಕ್ಕೂ ಇವರೇನೂ ತಲೆ ಕೆಡಿಸ್ಕೊಳ್ಳಲ್ಲ. ಆ ದೃಷ್ಟಿಯಿಂದ ಇವತ್ತು ಈ ಸರ್ಕಾರ ಸಂಪೂರ್ಣ ಜನವಿರೋಧಿ ಸರ್ಕಾರ. ಜನರ ಮನಸ್ಸಿನಲ್ಲಿ ಈ ಸರ್ಕಾರದ ಬಗ್ಗೆ ಯಾವ ಒಳ್ಳೆಯ ಅಭಿಪ್ರಾಯವೂ ಉಳಿದಿಲ್ಲ. ಮತ್ತು ಬೆಲೆ ಏರಿಕೆ ಅನ್ನುವಂಥದ್ದು ಕೆಂಡಕ್ಕಿಂತ ಬಿಸಿಯಾಗಿ ಜನರಂತ ಕೆಲಸ ಮಾಡ್ತಾ ಇದೆ. ನೀವು ಹೇಳಿದ ಮಾತಿಗೆ ಬರೋಣ ಸರ್. ನಿರಂತರವಾಗಿ ಆಗ್ತಿರುವಂತಹ ಭ್ರಷ್ಟಾಚಾರದ ವಿರುದ್ಧ BJP ಹೋರಾಟವನ್ನೇ ಮಾಡ್ತಾ ಇದೆ. ಆದರೆ ದಪ್ಪ ಚರ್ಮದ ಸರ್ಕಾರ ಕೇಳಿಸ್ಕೊಳ್ತಿಲ್ಲ ಅಂತಲೇ ಅಂದ್ಕೊಳ್ಳೋಣ. ಕಡೆ ಪಕ್ಷ ಜನಾಭಿಪ್ರಾಯ ಮೂಡ್ತಾ ಇದೆಯಾ ನಿಮ್ಮ ಪ್ರಯತ್ನದಿಂದ? ಖಂಡಿತ ಇದೆ. ಇವತ್ತು ಮಾಧ್ಯಮಗಳಿದ್ದಾವೆ, ಸದನದಲ್ಲ ಒಳಗೆ ಹೊರಗೆ ಹೋರಾಟ ಮಾಡ್ತಿದ್ವಿ. ಅನೇಕ ಹಗರಣಗಳನ್ನು ತೆಗೆದಿದ್ದಾರೆ. ಈಗ ನಿಮ್ಮ ಬಿಡದಿ ಟೌನ್ಶಿಪ್ಪೇ ಆಗ್ಬೋದು, ಎಷ್ಟು ರೈತರು ಬೀದಿಗಿಳಿದು ಓಡಾಡ್ತಿದ್ದಾರೆ. ಫಲವತ್ತಾದ ಭೂಮಿ, ಧಾನ್ಯ ಸಂಪತ್ತು, ಸಸ್ಯ ಸಂಪತ್ತು, ಆಹಾರ ಸಂಪತ್ತು, ಪ್ರಾಕೃತಿಕ ಸಂಪತ್ತನ್ನು ಕೊಡ್ತಕ್ಕಂಥ ಭೂಮಿ ಉಳಿಸಿ ಅಂತ ಹೋರಾಟ ಮಾಡ್ತಿದ್ರೆ ಅದಕ್ಕೆ ಕಿಮ್ಮತ್ತು. ಜನ ಯಾವಾಗ ಅದಕ್ಕೆ ಚಪ್ಪಾಳೆ ತಟ್ಟಲ್ಲ, ಕಾಯ್ತಾ ಇರ್ತಾರೆ. ಆ ಸಂದರ್ಭ ಬಂದಾಗ ಪ್ರಜಾಪ್ರಭುತ್ವದ ದಂಡದಿಂದ ಉತ್ತರವನ್ನು ಕೊಡ್ತಾರೆ. ಯಾವ ಥರ ಅಂತ ಹೇಳಿದ್ರೆ ಸರ್, ಇಂಥ ಸಿಚುವೇಶನ್ಸ್ ಬಂದಾಗ ಕಾಂಗ್ರೆಸ್ನ ತಪ್ಪು ನಿರ್ಧಾರಗಳನ್ನು ಜನ ಗಮನಿಸಿ ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸ್ಲಿ ಅಂತಾನೆ BJPಯವ್ರು ಕಾಯ್ತಾರೆ. ಈ ಥರದ್ದೊಂದು ಯಾಕಂತ ಹೇಳಿದ್ರೆ ಅದನ್ನು ತಪ್ಪಿದರೆ ಸರಿದಾರಿಗೆ ತರೋ ಪ್ರಯತ್ನ ಮಾಡಲ್ಲ. ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಒಂದೇ ಅನ್ನೋ ರೀತಿ ಅವ್ರ ಅವಕಾಶಕ್ಕೆ ಕಾಯ್ತಾರೆ ಹೊರತು, BJPಯವರು ಅವ್ರ ಅಧಿಕಾರಕ್ಕೆ ಕಾಯ್ತಾರೆ ಹೊರತು ತಪ್ಪಾಗೋದನ್ನು ಸರಿಪಡಿಸೋ ಪ್ರಯತ್ನನೇ ಮಾಡಲ್ಲ ಅನ್ನುವಂಥ ವಿಚಾರ ಇದೆಯಲ್ಲ. ಇಲ್ಲ, ಅದೆಲ್ಲವೂ ಆಗ್ತಾ ಇದೆ. ಎಲ್ಲವೂ ಆಗ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಈಗ ಸದನದ ಹೊರಗೆ ಒಳಗೆ ಹೋರಾಟಗಳನ್ನು ಭಾರತೀಯ ಜನತಾ ಪಾರ್ಟಿ ಮಾಡ್ತಾನೇ ಇದೆ, ನಿರಂತರವಾಗಿ ಮಾಡ್ತಾ ಇದೆ. ಪ್ರತಿಯೊಂದು ವೈಫಲ್ಯಗಳನ್ನು ಕೂಡ ಎತ್ತಿ ಮಾತಾಡಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಸರ್ಕಾರ ಕ್ಯಾರೆ ಅಂತ ಹೇಳಿದಾಗ ಅದಕ್ಕೆ ಜನ ಉತ್ತರ ಕೊಡ್ತಾರೆ ಅಂತ ಬಿಡಬೇಕಾಗುತ್ತೆ. ನ್ಯಾಯಾಲಯಗಳಲ್ಲಿ ಹೋರಾಟ ಮಾಡ್ತಿದ್ವಿ. ಇವಾಗ ಎಕ್ಸಾಂಪಲ್ಲು ಎಷ್ಟು ಅಂದರೆ, ಈ ಗ್ಯಾರಂಟಿಗಳಿಗೆ ಅನುಷ್ಠಾನ ಸಮಿತಿ ಇದೆ ತಾಲೂಕ್ನಲ್ಲಿ. ಏನು ಅವ್ರ ಕೆಲಸ? ಆನ್ಲೈನಲ್ಲಿ ಪೇಮೆಂಟ್ ಆಗ್ತಾ ಇದೆ, ಆನ್ ರೆಕಾರ್ಡು ಕರೆಂಟ್ ಕೊಡ್ತಾರೆ. ಅವ್ರ ID ಕಾರ್ಡ್ ಮೇಲೆ ಬಸ್ಸಲ್ಲಿ ಜನ ಹೋಗ್ತಾರೆ. ಇವ್ರದ್ದು ಯಾವ ಅನುಷ್ಠಾನ ಸಮಿತಿ?
ಇದು ಗಂಜಿ ಕೇಂದ್ರ. ಇದು ಯಾವ್ಯಾವ ಕಾರ್ಯಕರ್ತರಿಗೆ ನಿಗಮ ಮಂಡಳಿ ಕೊಡೋಕ್ಕಾಗಲ್ವೋ ಅವರೆಲ್ಲರಿಗೂ ಇವತ್ತು ಸಂಬಳ ಕೊಡ್ತಾ ಇರ್ತಕ್ಕಂಥದ್ದು ಸರ್ಕಾರದ ಖಜಾನೆಯಿಂದ ಅತ್ಯಂತ ದುರಂತ. ಇದು ಪಕ್ಷ ಕಟ್ಟಲಿಕ್ಕೆ ಸರ್ಕಾರದ ಯಂತ್ರವನ್ನು ಬಳಸ್ಕೊಳ್ತಿದ್ದಾರೆ. ಲಕ್ಷಾಂತರ ಸಂಬಳ ಕೊಟ್ಟು. ಹೌದಲ್ವಾ? ಏನಕ್ಕೆ ಅದು ಅನುಷ್ಠಾನ ಸಮಿತಿ ಅಂದ್ರೆ ಏನು ಅರ್ಜಿ ತಗೊಳ್ತಾರ, ಹಿಯರಿಂಗ್ ಮಾಡ್ತಾರ, ಫಲಾನುಭವಿಗಳು ಗುರುತಿಸ್ತಾರ? ಏನು ಅನುಷ್ಠಾನ ಸಮಿತಿ ಅಂದ್ರೆ? ಇದೆಲ್ಲವೂ ಕೂಡ ಇನ್ನು ಮುಂದೆ ಪ್ರಶ್ನೆ ಬರ್ತಿದೆ, ಜನಕ್ಕೆ ಗೊತ್ತಾಗುತ್ತೆ. ಕೋಟ್ಯಾಂತರ ರೂಪಾಯಿ ಅನುಷ್ಠಾನ ಸಮಿತಿ ಅನ್ನೋ ಹೆಸರಿನಲ್ಲಿ ಇವತ್ತು ಎಲ್ರಿಗೂ ಕೂಡ ನೇರವಾಗಿ ಸರ್ಕಾರದ ಹಣನ ವರ್ಗಾವಣೆ ಮಾಡ್ತಾರೆ. ಗ್ಯಾರಂಟಿ ಫಲಾನುಭವಿಗಳಿಗಿಂತ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಸದಸ್ಯರೇ ಬಹುದೊಡ್ಡ ಫಲಾನುಭವಿಗಳು. ರಾಜ್ಯದಲ್ಲಿ 28ಕ್ಕೆ ಹಾಗಾದ್ರೆ ಬಿಜೆಪಿ ಆಡಳಿತವನ್ನು ನಡೆಸುತ್ತೆ ಅನ್ನುವಂಥ ವಿಶ್ವಾಸ ಇದೆಯಾ? 100%. ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಒಂದು ಸುಸಜ್ಜಿತವಾದಂತಹ ಬದ್ಧತೆಯ ಕಾರ್ಯಕರ್ತರನ್ನು ಇರ್ತಕ್ಕಂಥ ಪಕ್ಷ. ಸ್ಥಳೀಯ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ, ಬೂತ್ ಮಟ್ಟದಲ್ಲಿ ಜನರ ಸಮಸ್ಯೆಗಳನ್ನು ನಿತ್ಯವೂ ನಮ್ಮ ಕಾರ್ಯಕರ್ತರು ಆಲಿಸುತ್ತಿದ್ದಾರೆ. ಅದಕ್ಕೆ ಪರಿಹಾರ ಕೊಡಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ವಿಶೇಷವಾಗಿ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದ ಹಲವಾರು ಯೋಜನೆಗಳು ಇವತ್ತು ಜನರನ್ನು ತಲುಪ್ತಾ ಇದೆ. ನೀವು ಯಾವ ಬ್ಯಾಂಕಿನಿಂದ, ಜಿಲ್ಲಾಧಿಕಾರಿಗಳಿಂದ ಮಾಹಿತಿ ತಗೊಂಡ್ರು ಪ್ರತಿ ಜಿಲ್ಲೆಯಲ್ಲಿ ಸಾವಿರಾರು ಜನ ಮುದ್ರಾ, ವಿಶ್ವಕರ್ಮ ಅಂತ ಯೋಜನೆಗಳಿಂದ ಇವತ್ತು ಬಂದು ಸ್ವಾವಲಂಬಿಗಳಾಗಿ ವಿಕಸಿತ ಭಾರತದ ಕನಸನ್ನು ಸಾಕಾರಗೊಳಿಸುವ ನಿಟ್ಟಿನಲ್ಲಿ 12ನೇ ಶತಮಾನದ ಬಸವಣ್ಣನವರ ಕಾಯಕ ತತ್ವವನ್ನು ಪ್ರತಿಪಾದಿಸುತ್ತಾ ಈ ದೇಶದ ಉತ್ಪನ್ನ ಕ್ಷೇತ್ರವನ್ನು ವಿಸ್ತಾರಗೊಳಿಸುವ ನಿಟ್ಟಿನಲ್ಲಿ ಇವತ್ತು ಕಸುಬು ಆಧಾರಿತ ಸಮುದಾಯಗಳನ್ನು ಉತ್ತೇಜನ ಮಾಡುವಂಥ ನಿಟ್ಟಿನ ಎಲ್ಲ ಯೋಜನೆಗಳು ಕೂಡ ಬಸವಣ್ಣನವರಿಂದ ಪ್ರೇರಿತವಾದದ್ದು ನರೇಂದ್ರ ಮೋದಿಯವರ ಯೋಜನೆಗಳು ಅಂತ ಹೇಳಲಿಕ್ಕೆ ಬಯಸ್ತೀನಿ. ದೇಶದಲ್ಲಿ ಹಾಗಾದ್ರೆ ನರೇಂದ್ರ ಮೋದಿಯವರ ಆಡಳಿತ ಹೆಂಗಿದೆ? ಹೇಳಿದ್ದಲ್ವ, ಇವತ್ತು ನರೇಂದ್ರ ಮೋದಿಯವರ ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ನಿರ್ಧಾರಗಳು, ಪ್ರತಿಯೊಂದು ಕಾರ್ಯಕ್ರಮಗಳು ಕೂಡ ಇವತ್ತು ವಿಶ್ವ ಮಟ್ಟದಲ್ಲಿ ದೇಶವನ್ನು ಅತ್ಯಂತ ದೊಡ್ಡ ಮಟ್ಟದಲ್ಲಿ ದಾಪುಗಾಲಿನಿಂದ ಮುನ್ನಡೆಸ್ತಾ ಇದೆ. ಆರ್ಥಿಕ ಶಕ್ತಿಯ ವಿಶ್ವದ ರಾಷ್ಟ್ರಗಳಲ್ಲಿ 4ನೇ ಸ್ಥಾನದಲ್ಲಿ ಇವತ್ತು ಭಾರತ ಇದೆ ಅಂದರೆ, ಯಾವ ಭಾರತವನ್ನು ಭಿಕ್ಷುಕರ ದೇಶ ಅಂತ ಕಾಂಗ್ರೆಸ್ ಆಡಳಿತ ಕಾಲದಲ್ಲಿ ಇತರ ದೇಶಗಳು ಮೂದಲಿಸುತ್ತಿದ್ದವೋ, ಭಾರತೀಯರೆಂದರೆ ಉಪೇಕ್ಷೆ ಮಾಡ್ತಿದ್ರೋ ಅಂಥ ಭಾರತೀಯರೆಂದರೆ ಎಲ್ಲೇ ಹೋದರೂ ವಿಶ್ವದಲ್ಲಿ ಎಲ್ಲ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಪ್ರೀತಿ ಮಾಡ್ತಾ ಇದ್ದಾವೆ. ನಮ್ಮ ಪ್ರಧಾನಿಗಳು ಯಾವುದೇ ರಾಷ್ಟ್ರಕ್ಕೆ ಹೋದರೂ ರತ್ನ ಕಂಬಳಿ ಹಾಸಿ ಬಹುದೊಡ್ಡ ಮಟ್ಟದಲ್ಲಿ ಸ್ವಾಗತ ಮಾಡೋದನ್ನು ನೋಡ್ತಾ ಇದ್ರಿ. ಸುಮ್ಮನೆ ಮಾಡ್ತಾರಾ? ಆ ದೇಶಕ್ಕೆ ಉತ್ತಮವಾದ ಸಂದೇಶ ಹೋಗಿದೆ. ಭಾರತ ಎಂದರೆ ಬಲಿಷ್ಠ, ಭಾರತ ಎಂದರೆ ಅಭಿವೃದ್ಧಿ, ಭಾರತ ಎಂದರೆ ವಿಶ್ವ ನಾಯಕತ್ವವನ್ನು ವಹಿಸುವಂತಹ ಎಲ್ಲ ಶಕ್ತಿ ಇದೆ ಎನ್ನುವಂಥ ಸಂದೇಶವನ್ನು ನರೇಂದ್ರ ಮೋದಿಯವರು ಇಡೀ ವಿಶ್ವಕ್ಕೆ ಪಸರಿಸಿದ್ದಾರೆ. ಖಂಡಿತ. ರಾಜ್ಯದಲ್ಲಿ ಬಿಜೆಪಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇರುತ್ತೆ ಅನ್ನುವಂಥ ಕುತೂಹಲದಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬಿಜೆಪಿ ಮತ್ತು JDS ನಡುವಿನ ಮೈತ್ರಿ ಹೇಗಿದೆ ಸರ್? ಮೈತ್ರಿ ಇದೆ, ಮೈತ್ರಿ ಮುಂದುವರಿತಾ ಇದೆ. ಮುಂದೆ ವಿಧಾನಸಭಾ ಚುನಾವಣೆಯಲ್ಲಿ ಏನು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಮೈತ್ರಿ ಅಂತೂ ಮುಂದುವರೆದಿದೆ. ಓಕೆ, ಯಾವುದೇ ರೀತಿಯ ತೊಡಕುಗಳಿಲ್ಲ? ತೊಡಕುಗಳು ಯಾವುದೂ ಇಲ್ಲ. ತೊಡಕುಗಳಿರಲಿ ಕಾರಣಗಳು ಇಲ್ಲ. ಅಪಕ್ಷ ಸಂಘಟನೆ ಮಾಡ್ತಿದ್ದಾರೆ. ನಾವು ಭಾರತೀಯ ಜನತಾ ಪಾರ್ಟಿ ಸರ್ಕಾರವನ್ನು ತರಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರ ಅಭಿಮತ. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹಳಷ್ಟು ರಾಜ್ಯ ಇರ್ಬೋದು, ದೇಶ ಇರ್ಬೋದು, ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಸೊ ನೋಡಿದ್ರದ ವೀಕ್ಷಕರು, ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ MLC ರಘು ಕೌಟಿಲ್ಯ ಅವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಯಾವ ರೀತಿಯ ಆಡಳಿತವನ್ನು ನಡೆಸ್ತಾ ಇದೆ, ಇನ್ನು ಪರಿಷತ್ ಚುನಾವಣೆಯಲ್ಲಿ MLC ಆಗಿ ಆಯ್ಕೆಯಾಗಿರುವುದರಿಂದಾಗಿ ಯಾವ ರೀತಿಯ ಸಮಸ್ಯೆಯನ್ನು ಎದುರಿಸಬೇಕಾಗಿತ್ತು, ಅಡ್ಡ ಮತದಾನದ ಹಿನ್ನೆಲೆಯಲ್ಲಿ ಬಿಜೆಪಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ, ಜೊತೆಗೆ ಬಿಡದಿ ಟೌನ್ಶಿಪ್ ಕುರಿತಂತೆ ಕೂಡ ಬಿಜೆಪಿ ಇರ್ಬೋದು, JDS ಇರ್ಬೋದು, ಜಂಟಿಯಾಗಿ ಯಾವ ರೀತಿಯ ಹೋರಾಟವನ್ನು ಮಾಡುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.